ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದ ಕೆಲಸವನ್ನು ಪ್ರಾರಂಭದಿಂದಲೂ ನಾವು ಮಾಡಿದ್ದೀವಿ. ಅದೇ ವಿಶ್ವಾಸದಲ್ಲಿ ಕೆಲಸ ಆಗಿದೆ. ಆ ಕೆಲಸದ ಪರಿಣಾಮ ಇವತ್ತು ರಾಜ್ಯದಲ್ಲೇ ಒಂದು ದಾಖಲೆಯ ಮತದಿಂದ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂತೆ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರವನ್ನು ನಿರಂತರವಾಗಿ ನಾವು ಗೆಲ್ತಾ ಇದ್ದಂಥ ಕ್ಷೇತ್ರ ಇದು. ಭಾರತೀಯ ಜನತಾ ಪಾರ್ಟಿ ಈಗ ಮತ್ತೊಮ್ಮೆ ಗೆಲ್ತಾ ಇದ್ದೇವೆ. ನಮ್ಮ ಈ ಗೆಲುವಿಗೆ ನಮ್ಮ ಸಂಘಟನೆ, ಕಾರ್ಯಕರ್ತರು, ಜನರ ವಿಶ್ವಾಸವೇ ಕಾರಣ. ವ್ಯಕ್ತಿ ಆಧಾರಿತವಾದ ಪಕ್ಷ ನಮ್ಮದು ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸಿಕೊಟ್ಟಿದ್ದಾರೆ, ಈ ಕ್ಷೇತ್ರದ ಜನ ತೋರಿಸಿದ್ದಾರೆ. ಮತ್ತು ನಮ್ಮ ಪಕ್ಷದಲ್ಲಿಯೂ ಸಹ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ನಾವು ನಂಬಿರುವಂಥ ಪಕ್ಷದವರು. ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮ ಕ್ಷೇತ್ರದ ಪಕ್ಷ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ನಾವು ಈ ಕ್ಷೇತ್ರದಲ್ಲಿ ಜನ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಕೆಲವು ಭ್ರಮೆಗಳನ್ನೆಲ್ಲ ಸೃಷ್ಟಿಸ್ತಾ ಇರ್ತಾರೆ. ಆದರೆ ಆ ಭ್ರಮೆಗಳನ್ನೆಲ್ಲ ಸೃಷ್ಟಿಸೋರ ಒಂದು ಮುಖವಾಡ ಎಲ್ಲ ಬಯಲಾಗಿದೆ. ಕೆಲವು ಕೋಳಿಗಳಿಗೆ ನಾವು ಕೂಗಿದ್ರಷ್ಟೇ ಬೆಳಗಾಗತ್ತೆ ಅನ್ನುವಂಥ ಭ್ರಮೆಗಳು ಇರುತ್ತೆ. ಆದರೆ ಸೂರ್ಯ ಹುಟ್ತಾನೆ, BJP ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಕ್ಷೇತ್ರದ ಜನ ತೋರಿಸಿಕೊಟ್ಟಿದ್ದಾರೆ. ನಾನು ನಮ್ಮ ಕ್ಷೇತ್ರದ ಜನತೆಗೆ, ಕಾರ್ಯಕರ್ತರಿಗೆ ಸಹಕರಿಸಿರುವಂಥವ್ರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಾನು ವ್ಯಕ್ತಿ ಆಧಾರಿತವಾದಂಥ ಪಕ್ಷ ನಮ್ಮದಲ್ಲ, ತತ್ವ ಸಿದ್ಧಾಂತದ ಆಧಾರಿತವಾದಂಥದ್ದು ಪಕ್ಷ ನಮ್ಮದು. ಹಾಗಾಗಿ ಇಲ್ಲಿ ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಆದರೆ BJP ಸಂಘಟನೆ ಹೇಗಿದೆ, BJPಯನ್ನು ಜನ ಯಾವ ವಿಶ್ವಾಸದಲ್ಲಿ ನೋಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಆಗ್ತಾ ಇದೆ ಇನ್ನೂ. ಹಾಗಾಗಿ ಇಲ್ಲಿ ವ್ಯಕ್ತಿಗಳ ಕುರಿತಂತೆ ನಾನು ಏನೂ ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ನಮ್ಮ ಗೆಲುವಿಗೆ ಏನು ಕಾರಣ ಅನ್ನೋದನ್ನು ನಾನು ಈಗಾಗಲೇ ನಿಮ್ಮ ಎದುರುಗಡೆಗೆ ಹೇಳಿದೆ. ನಾನು ಈಗಾಗಲೇ ನನ್ನ ಪ್ರತಿಕ್ರಿಯೆಯನ್ನು ತಿಳಿಸಿದ್ದೇನೆ. ಏನು ಕೇಂದ್ರದ್ದು ನಾನು ಕೇಂದ್ರದಲ್ಲಿ ಎಣಿಕೆ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ, ನೀವೇ ನೋಡ್ತಿದ್ದೀರಿ ಅದರದ್ದು ವ್ಯತ್ಯಾಸಗಳೆಲ್ಲ ಆಗ್ತಾ ಇರೋದನ್ನು. ನಾನು ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರದ ಫಲಿತಾಂಶದ ಬಗ್ಗೆ ಹೆಚ್ಚೇನು ಹೇಳದೆ, NDA ಸರ್ಕಾರ ನಮ್ಮದು ರಚನೆ ಆಗೇ ಆಗುತ್ತೆ, ಮೋದಿಜಿಯವರು ಪ್ರಧಾನಿ ಆಗೇ ಆಗ್ತಾರೆ, ಈ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.